ಶುಭ ದಿನ ಎಲ್ರಿಗೂ. ಎಲ್ಲ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತಿದ್ದೀನಿ. ನಾಳೆ ಚೌತಿ ಗಣೇಶೋತ್ಸವ, ಹಾಗಾಗಿ ನಮ್ಮ ಮನೆಯಲ್ಲಿ ಪ್ರಿಪ್ರೇಷನ್ ಆಗ್ತಾ ಇದೆ. ಅಪರೂಪಕ್ಕೆ ಒಮ್ಮೆ ನಮ್ಮ ಶುಭಾನಿ ಅವರು ತುಳಸಿ ಕಟ್ಟೆಯನ್ನು ತೊಳಿತಾ ಇದ್ದಾರೆ. ಅದಕ್ಕೆ ಹೇಳಿದೆ ನೋಡಿ, ಹೆಣ್ಮಕ್ಳು ಅದಕ್ಕೆ ಹೇಳಿದೆ ಹೆಣ್ಮಕ್ಳು ಇರ್ಬೇಕು ವರ್ಷಕ್ಕೊಂದ್ಸಲ ತುಳಸಿ ಕಟ್ಟೆ ತೊಳಿಲಿಕ್ಕೆ. ಅಲ್ಲಿ ಪಕ್ಕದ ಮನೆಯಿಂದ ಪ್ರಜ್ಜಿಗೆ ಹೇಳ್ತಾ ಇದ್ದಾನೆ, ಅವಾಗಿಂದ ಉಜ್ತಾ ಇದ್ದೀಯಾ, ಎಂತ ಉಜ್ತಾ ಇದ್ದೀಯಾ ಅಂತ. ಒಂದು ಸಲ ತೊಳೆದು ಒಂದು ಪ್ಯಾಂಟ್ ಚಂಡಿ ಆಯ್ತು ಕೃಷ್ಣಂದು. ಅಲ್ಲ ಕೃಷ್ಣಂದು ನೋಡು, ಕೃಷ್ಣ ಆದ್ರೆ ತೊಳೆದಿದ್ದಾನಂತ ಗೊತ್ತಾಗ್ತದೆ. ಒಂದು ಪ್ಯಾಂಟ್ ಕೂಡ ಚಂಡಿ ಆಯ್ತಾ ಒಂದು. ಇವತ್ತು ಪೇಪರ್ಸ್ ಹಿಂಗಾಯ್ತು. ಈ ಸಲ EVS ಅಲ್ಲಿ ಕಡಿಮೆ, ಹೋದ ಸಲ ಇಂಗ್ಲಿಷ್ ಅಲ್ಲಿ ಕಡಿಮೆ, ಈ ಸಲ ಇಂಗ್ಲಿಷ್ ಅಲ್ಲಿ ಜಾಸ್ತಿ ತೆಗ್ದಾನೆ, EVS ಅಲ್ಲಿ ಕಡಿಮೆ. ಹಾಗಾಗಿ ಇನ್ನು ಮತ್ತೆ ಮಧ್ಯವಾದಿ ಎಕ್ಸಾಮ್ ಇದು ಟೈಮ್ ಟೇಬಲ್ ಕೊಟ್ರು. ನಾಡ್ದು 23ರಿಂದ ಲಾಸ್ಟ್ ತನಕ ಉಂಟು. ಇನ್ನು ಇದು ಓದಿಸಿದೆ ಕೆಲಸ. ಅವಾಗ ನನಗೆ ವ್ಲಾಗ್ ಹಾಕ್ಲಿಕ್ಕೆ ಆಗಲ್ಲ, ಅದೊಂದು ಮಂಡೆ ಬಿಸಿ. ಇನ್ನು ನಾನು ನೋಡಿ ತಿಂಡಿಗೆ ಎಲ್ಲ ಅಕ್ಕಿ ಹಾಕಿಟ್ಟಿದ್ದೇನೆ, ಉದ್ದಿನ ದೋಸೆ ಅಥವಾ ಇಡ್ಲಿ ಮಾಡುವ ಅಂತ ಬೆಳಿಗ್ಗೆ. ಮತ್ತೆ ನಮ್ಗೆ ನಮ್ಗೆ ಚೌತಿ ಎಲ್ಲ ಬಡಿಸ್ಲಿಕ್ಕೆ ಉಂಟು ತುಳಸಿ ಕಟ್ಟೆ ಹತ್ರ. ನಾಳೆ ತೋರಿಸ್ತೇನೆ ನಿಮ್ಗೆಲ್ಲ. ಬೆಳಿಗ್ಗೆನೆ ಬೇಗ ಇದ್ದು ತಿಂಡಿ ಎಲ್ಲ ಆಗಿ ಒಳಗಡೆ ಎಲ್ಲ ಬೇಗ ಒರೆಸ್ಬೇಕು. ಹಾಗೆ ಚೌತಿದ್ದು ಪಾತ್ರೆ ಎಲ್ಲ ಬೇರೆ ಉಂಟು, ಅದೆಲ್ಲ ತೆಗೆದು ಕ್ಲೀನ್ ಮಾಡ್ಲಿಕ್ಕೆ ಉಂಟು. ನಾನೀಗ ಕೈ ಆಡಿಸುವಾಗ ಅಲ್ಲಿ ನೋಡಿ ಯಾರು ನಾನು ಯಾರು ಅಂತ ನೋಡುದು, ಅದೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಉಂಟು. ಇವತ್ತು ನಾನು ಮಾತ್ರ ಆ ಪಾತ್ರೆ ತೆಗಿಲಿಕ್ಕೆ ಹೋಗಲ್ಲ. ಅದ್ರಲ್ಲಿ ಒಂದು ಎಷ್ಟು ಇಲ್ಲಿದು ಸೌಂಡ್ ಆಗ್ತಾ ಇರ್ತದೆ ರಾತ್ರಿ. ಅದ್ರೊಳಗಡೆ ಇದ್ರೂ ಇರ್ಬೋದು, ನಾನಂತೂ ತೆಗಿಯಲ್ಲಪ್ಪ. ನಂಗೆ ಇಲಿ ಅಂದ್ರೆ ಹೆದ್ರಿಕೆ. ನಾನು ರಾತ್ರಿ ಹಾಲು ಕುಡಿತೇನೆ, ಅಲ್ಲಿ ಹೋಗುವಾಗ ಪಕ್ಕದಲ್ಲೇ ಹೋಗ್ತದೆ ನಂದು ಇಲಿ. ಅಷ್ಟು ಇಲಿ ಉಂಟು, ಎಂತ ಮಾಡುದು ಅಂತ. ಅದನ್ನು ಸಾಯಿಸ್ಲಿಕ್ಕೂ ಮನಸ್ಸಾಗಲ್ಲ ನನಗೆ, ಎಂತ ಮಾಡುದು ಅಂತ ಗೊತ್ತಿಲ್ಲ. ನೋಡ್ಬೇಕು. ಓಕೆ, ಹಾಗಾದ್ರೆ ಈಗ ನಮ್ದು ಸ್ವಲ್ಪ ಕೆಲಸ ಎಲ್ಲ ಉಂಟು. ಬೆಂದುರ್ಸು ಹಾಕ್ಲಿಕ್ಕೆ, ಬಟ್ಟೆ ತೊಳಿಲಿಕ್ಕೆ, ಆಮೇಲೆ ಅಕ್ಕಿ ಕಡಿಲಿಕ್ಕೆ. ಕೆಲಸ ಒಂದು ಹೆಂಗಸರಿಗೆ ಮುಗಿತದೆ, ಅದು ಮುಗಿಯುವಂತದ್ದೇ ಅಲ್ಲ, ಹೆಂಗಸರ ಡ್ಯೂಟಿ ಅಲ್ವಾ ಅದು. ತುಳಸಿ ಕಟ್ಟೆ ಒಂದು ಹನಿ ತೊಳಿದ್ಲು, ಅದಕ್ಕೆ ಅವಳ ಅಜ್ಜಿ ಬೈತಿದ್ರು, ನೀನು ಇವತ್ತು ತೊಳೆಯುವಾಗ ಗಂಟೆ ಆಗ್ತದೆ ಅಂತ. ಇಲ್ಲ ಪಾಪ ಕ್ಲೀನ್ ಮಾಡಿದ್ಲು, ಅದು ಮಕ್ಳು ಹಾಗೆಲ್ಲ ಸ್ಲೋ ಕೆಲಸ. ಓಕೆ, ಮತ್ತೆ ಸಿಗ್ತೇನೆ ನಿಮ್ಗೆ. ಯಾವ ಫುಲ್ ಆಯ್ತು ನೋಡ್ಜಿ. ಒರೆಸು ಅಪರೂಪಕ್ಕೆ ತಿಂದಿದ್ದೆಲ್ಲ ಕರಗ್ಬೇಕು. ಎಷ್ಟು 1 ವರ್ಷ ಆಯ್ತಲ್ಲ ಕೆಲಸ ಮಾಡದೆ. ಸಿಟ್ ಔಟ್ ಇಲ್ಲ ಹನಿ ಅಡಿ ಅಲ್ಲ ರಜೆ ಲಂಜಿ ರಜೆ. ಬಿಳಿ ಆಯ್ತಾ, ಸ್ವಲ್ಪ ಆದ್ರೂ ಬಿಳಿ ಆಯ್ತಾ ತುಳಸಿ ಕಟ್ಟೆ? ಮುಂಚೆ ಇದ್ದ ಕಲರ್ ರೆಡ್ ಕಲರ್ ಈಗ ಬಿಳಿ ಆಗಿದ್ಯಾ? ಫಸ್ಟಿಗೆ ರೆಡ್ ಇತ್ತು, ಅದಾದ್ಮೇಲೆ ಆರೆಂಜ್ ಹಾಕಿದಲ್ಲ, ಈಗ ಇಲ್ಲಿ ಸ್ವಲ್ಪ ರೆಡ್. ಓ ನೋಡಿ, ಹನಿ ಪೇಂಟ್ ಹೋಗುವಷ್ಟು ವಾಶ್ ಮಾಡಿದಾಳೆ. ಹಾಗಾದ್ರೆ ಗಣಪತಿ ದೇವರು ಎಕ್ಸ್ಟ್ರಾ 2 ವಾರ ಕೊಡ್ಬೋದು. ಹಾಗಾದ್ರೆ ಕೃಷ್ಣನಿಗೆ ಕೊಡ್ಬೇಕಿತ್ತು. ಇವತ್ತು ಪೇಪರ್ಸ್ ಹಿಂಗಾಯ್ತು, 2ರಲ್ಲಿ ಸ್ವಲ್ಪ ನೀರನ್ನ ಬಕೆಟಿಗೆ ಹಾಕಿದೆ. ಅದ್ಯಾವ್ದಕ್ಕೆ ಕೃಷ್ಣ ಎಷ್ಟು ತೊಳ್ದೆ? 3. ಎಕ್ಸಾಮು ಕೃಷ್ಣ. ಶುಭ ದಿನ ಎಲ್ರಿಗೂ. ಹೇಗಿದ್ದೀರಲ್ಲ? ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ತಿಂಡಿಗೆ ಉದ್ದಿನ ದೋಸೆ ಹಾಗೂ ಬಾಜಿ ಮಾಡ್ತಾ ಇದ್ದೀನಿ. ಯಾವಾಗಲೂ ಚಟ್ನಿ ಮಾಡೋದಲ್ವ, ಸೊ ಹಾಗಾಗಿ ಇವತ್ತು ಆಲೂಗೆಡ್ಡೆ ಬೇರೆ ಇತ್ತು. ನನ್ನ ಮಗಳಿಗೆ ಆಲೂಗೆಡ್ಡೆ ಬಾಜಿ ಅಂದರೆ ತುಂಬ ಇಷ್ಟ, ಹಾಗಾಗಿ ಬಾಜಿ ಮಾಡೋಣ ಅಂತ ಉದ್ದಿನ ದೋಸೆ ಜೊತೆಗೆ ಬಾಜಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೇಗನೆ ಎದ್ದಿದ್ದೆ, ಯಾಕಂದರೆ ಗಣೇಶ ಪೂಜೆ ಇರುತ್ತಲ್ವ ಮನೇಲಿ. ಸಿಂಪಲ್ಲಾಗಿ ನಾವು ಪ್ರತಿ ವರ್ಷ ಇಲ್ಲಿ ಪೂಜೆ ಮಾಡ್ತೀವಿ. ಆದರೆ ಮುಂಚಿನಿಂದಲೂ ಅದು ಮಾಡ್ತಾ ಬರ್ತಾ ಇದ್ದಾರೆ. ತುಳಸಿ ಕಟ್ಟೆ ಹತ್ರ ಅಕ್ಕಿ ಹಾಗೂ ಕಾಯಿ ಇಟ್ಟು ಅದನ್ನೇ ಗಣಪತಿ ಅಂತ ಅಂದ್ಕೊಂಡು ಅದಕ್ಕೆ ಪೂಜೆ
ಮಾಡೋದು. ಈ ಕಡೆ ಎಲ್ಲ ಜಾಸ್ತಿ ಅದೇ ಥರ ಮಾಡೋದು, ತುಳುನಾಡಿನ ಕಡೆ ಗಣೇಶನ ಮೂರ್ತಿ ತಂದು ಅದಕ್ಕೆ ಪೂಜೆ ಮಾಡಿ ವಿಸರ್ಜನೆ ಮಾಡುವ ಕ್ರಮ ಎಲ್ಲ ತುಂಬ ಕಡಿಮೆ ಮನೆಗಳಲ್ಲಿ. ಬಟ್ ದೇವಸ್ಥಾನದಲ್ಲಿ ಆ ಪದ್ಧತಿ ಇದೆ. ಹಾಗಾಗಿ ಮನೆಯಲ್ಲಿ ಪೂಜೆ ಆಗಿ ಇವತ್ತು ದೇವಸ್ಥಾನಕ್ಕೆ ಕೂಡ ಹೋಗೋಕ್ಕಿದೆ. ಓಕೆ, ತಿಂಡಿ ಆಲ್ರೆಡಿ ಆಗ್ತಾ ಬಂತು. ಹಾಗೆ ಮಕ್ಕಳೆಲ್ಲ ತುಳಸಿ ಕಟ್ಟೆ ಹತ್ರ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಯಾರು ಫಸ್ಟ್ ತೋರಣ ಕಟ್ಟಿದ್ದು ಜಾಸ್ತಿ, ಹನಿಯ ಕೃಷ್ಣನ? ಇದು ಇಷ್ಟು ಡೌನ್ ಮಾಡಿದ್ದು ಅದು ಏನು? ಕಟ್ಟು ಕಟ್ಟು ಅಲ್ಲ ಕಟ್ಟುದಿಲ್ಲ ಅಂತ ಅಪ್ಪ ಇಂಕ್ಲ ಬೇಲ್ ಉಂಡವಳು. ಫಾಸ್ಟ್ ಫಾಸ್ಟ್ ಮಾಡು ಕೃಷ್ಣ, ಟಪ್ಪ 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 ಆಗ್ಬೇಕು, ಟಪ್ಪ ಟಪ್ಪ ಟಪ್ಪ, ಚಟ್ಪಟ್ ಚಿಟ್ಪಟ್. ಅದೆಂತ ಚಟ ಚಟ ಪಟ ಪಟ ಅಲ್ಲೆಂತ ಚಟಪಟ ಚಟಪಟ ಬೆಳ್ಳುಳ್ಳಿ ಕಬಾಬ್. ಗಣಪತಿ ಹಬ್ಬ ಮಾಡುವಾಗ ಕಬ್ಬಾಬು ನೆನ್ಪು ಮಾಡುವದು ಆಯ್ತಾ, ಮಾಡಿ ಮಾಡಿ. ಹಾಗೆ ನಾವು ಚೌತಿಗೆಲ್ಲ ಪಂಚಕಜ್ಜಾಯ ಮಾಡಲಿಕ್ಕೆ ಎಲ್ಲ ಬೇರೆ ಪಾತ್ರೆ ಯೂಸ್ ಮಾಡೋದು. ಅದನ್ನೆಲ್ಲ ಕಟ್ಟಿ ನಾನು ಮೇಲ್ಗಡೆ ಇಟ್ಟಿದ್ದೆ. ಅದು ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿ ಕಟ್ ಮಾಡಿದೆ ಅಂತ, ಫುಲ್ಲು ಎಲ್ಲ ಅದರೊಳಗಡೆ ಹೋಗಿ ಇಡೀ ಗೋಣಿಯನ್ನೇ ಕಟ್ ಮಾಡಿ ಹಾಕಿದೆ. ಹನಿ ಮನೆಯೆಲ್ಲ ಒರೆಸಿದ್ದು ಒಮ್ಮೆ, ಬೆಳಿಗ್ಗೆನೆ ಕೆಲಸ ಅಲಿಸಿರು. 9 ಗಂಟೆ ಆಗ್ತಾ ಬಂತು. ನಾನು ಎಲ್ಲ ನವಧಾನ್ಯವನ್ನು ಹುರಿಲಿಕ್ಕುಂಟು. ಹಾಗೆ ನಮ್ಮ ಎದುರುಗಡೆ ಹೂವಪ್ಪಣ್ಣ ಜೀತು ಬಲಗೈ ಬಂತು, ಇಬ್ರು ಎಲ್ಲ ಮಾಡ್ತಾ ಇದ್ದಾರೆ. ಅತ್ತೆಂಟಲ್ಲ ಬೇರೆ ಬೇರೆದೆಲ್ಲ ಕಟ್ಲಿಕ್ಕೆ ಉಂಟು, ತುಳಸಿ ಕಟ್ಟೆ ಹತ್ರ. ಅದೆಂತ ಎಷ್ಟು ನನಗೆ ಗೊತ್ತಿಲ್ಲ, ಹೂವಪ್ಪಣ್ಣ ಹತ್ರ ಕೇಳುವ ನಾವು ಎಂತ ಇಲ್ಲ. ಕಬ್ಬು ಮತ್ತೆ ನಾಯಿ ಕಬ್ಬು ಎಂತದ್ದು ಹೇಳ್ತಾರೆ, ಅದೆಲ್ಲ ಕಟ್ಲಿಕ್ಕೆ ಉಂಟು. ನಮ್ಮ ಮನೇಲಿ ಪೂಜೆ ತಯಾರಿ ಆಗೋಷ್ಟೊತ್ತಿಗೆ ನಮ್ಮ ಹನಿ ನನ್ನ ದೊಡ್ಡಪ್ಪನ ಮನೆಗೆ ಹೋಗಿ ಬರ್ತೀನಿ ಅಂತ ಅಲ್ಲಿಗೆ ಬಂದಳು. ಅಲ್ಲಿ ಕೂಡ ಗಣಪತಿ ಪೂಜೆ ಮಾಡ್ತಾರೆ. ಯಾವಾಗಲೂ ಮೊದಲು ಅಲ್ಲೇ ಆಗೋದು, ನಮ್ಮ ಮನೇಲಿ ಆಮೇಲೆ ಆಗೋದು. ಸೊ ಹಾಗಾಗಿ ಅವಳು ಅಲ್ಲಿಗೆ ಹೋದ್ಲು, ನಾವೆಲ್ಲರೂ ಅಲ್ಲಿಗೆ ಹೋಗ್ತೀವಿ. ಮತ್ತು ಅವ್ರ ಮನೇಲಿ ಪೂಜೆ ಆದಮೇಲೆ ಎಲ್ಲರೂ ನಮ್ಮ ಮನೆಗೆ ಬರ್ತಾರೆ. ಆ ಥರ ಅಲ್ಲೂ ಕೂಡ ಎಲ್ಲ ಪ್ರಿಪ್ರೇಷನ್ ಆಗಿದೆ, ನೋಡಬಹುದು ನೀವು. ಪಂಚಕಜ್ಜಾಯ ಎಲ್ಲ ರೆಡಿಯಾಗಿ ತುಳಸಿ ಕಟ್ಟೆಗೆ ಹೂವೆಲ್ಲ ಹಾಕಿ ಎಲ್ಲರೂ ರೆಡಿಯಾಗಿದ್ದಾರೆ. ಯೋಗಿತಕ್ಕನೂ ಅಲ್ಲಿಗೆ ಹೋಗಿದ್ದಾರೆ. ಯೋಗಿತಕ್ಕ ಯಾಕೆ ಅಪ್ಪಲ್ಲಿ ಅಲ್ಲಿಗೆ ಹೋದರು ಅಂತ ನಾನು ನೋಡಲೇ ಇಲ್ಲ ವೀಡಿಯೋ ನೋಡುವಾಗ. ಮತ್ತು ನಾನು ಅಲ್ಲಿಗೆ ಹೋದ್ಮೇಲೆ ಕೇಳಿದೆ ಅವ್ರ ಹತ್ರ, ನೀವು ಎಷ್ಟೊತ್ತಿಗೆ ಬಂದಿದೆ ಅಂತ. ಆವಾಗಲೇ ಬಂದಿದೆ ಅಂತ ಹೇಳಿದರು. ಹಾಗಾಗಿ ಇನ್ನು ಇಲ್ಲಿ ಪೂಜೆ ಎಲ್ಲ ಆಗಿ ಪಂಚಕಜ್ಜಾಯ ತಿಂದು ಮತ್ತು ನಮ್ಮ ಮನೆಗೆ ಹೋಗೋದು. ಹಾಗೆ ವನಚಕ್ಕ ಪ್ರತಿ ವರ್ಷ ಏನಾದರೂ ಒಂದು ಮಾಡಿರ್ತಾರೆ ತಿನ್ನೋಕ್ಕೆ ಅಂತ. ಈ ಸಲ ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನಾನು ಇನ್ನು ಬರಬೇಕಷ್ಟೇ. ಇದು ಹನಿ ವೀಡಿಯೋ ಮಾಡ್ತಾ ಇರೋದು.
ಕೊಟ್ಟೆ ಬಾಯಿ ಸ್ವಾಮಿ ಮಹಾಗಣಪತಿ ಮನಸ್ಸಲ್ಲಿ ಮನೆಯದ್ದು ಪೂಜೆ ಆಯ್ತು. ಇನ್ನು ನಮ್ಮ ಮನೆಯದ್ದು ಪೂಜೆ ದೇವಸ್ಥಾನಕ್ಕೆ ಇದು ನಮ್ಮ ಮನೆಯ ತುಳಸಿ ಕಟ್ಟೆ ಹತ್ರ ಮಾಡಿರೋ ತಯಾರಿ. ಮಕ್ಕಳೆಲ್ಲ ಸೇರಿ ಪೂವಪ್ಪಣ್ಣ ಎಲ್ಲ ಸೇರಿ ಚೆನ್ನಾಗಿ ಡೆಕೋರೇಷನ್ ಮಾಡಿಟ್ಟಿದ್ದಾರೆ. ಎಲ್ಲರೂ ಬಂದರು ಇನ್ನು ಪೂಜೆಗೆ ರೆಡಿ ಮಾಡೋದು. ಹಾಗೆ ಸ್ವಲ್ಪ ಮಳೆ ಕೂಡ ಬರ್ತಾಯಿತ್ತು ಆವಾಗ ಪ್ರತಿ ಸಲ ಚೌತಿಗೆ ಮಳೆ ಅಂತೂ ಬಂದೇ ಬರುತ್ತೆ. ಆವಾಗಲೂ ಅಷ್ಟೇ, ಪ್ರತಿ ವರ್ಷವೂ ಮಳೆ ಇದ್ದೇ ಇರುತ್ತೆ ಇಲ್ಲಿ. ಚೌತಿ ಎಲ್ಲ ಮುಗೀತು, 10:30 ಆಯ್ತು. ನನಗೆ ಇನ್ನು ತಿಂಡಿ ತಿಂದಾಗ್ಲಿಲ್ಲ. ಬೆಳಗ್ಗೆದ್ದು ತಿಂಡಿ ತಿನ್ಬೇಕು, ಕೆಲಸ ಉಂಟು, ದೇವಸ್ಥಾನಕ್ಕೆ ಹೋಗ್ಬೇಕು. ಇನ್ನೆರಡು ಕಾಲಿಗೆ ಚಕ್ರ ಕಟ್ಟಿಕೊಂಡು ಕೆಲಸ ಮಾಡ್ಬೇಕು. ಮನೆಯಲ್ಲಿ ಪೂಜೆ ಎಲ್ಲ ಆಗಿ ಪಂಚಕಜ್ಜಾಯ ತಿಂದು ಎಲ್ರಿಗೂ ಹಂಚಿ ಅದಾದಮೇಲೆ ಸ್ವಲ್ಪ ಕೆಲಸ ಎಲ್ಲ ಆಗಿ ದೇವಸ್ಥಾನಕ್ಕೆ ಹೊರಟ್ವಿ. ಕೃಷ್ಣ ಮತ್ತು ಅವರು ಆಲ್ರೆಡಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಬೇಗ, ಅವರಿಗೆ ಅಲ್ಲಿ ಪೂಜೆಗೆಲ್ಲ ಇರಬೇಕು ಅಂತ. ಆದರೆ ನಾವು ಸ್ವಲ್ಪ ಮನೆಯಲ್ಲಿ ಕೆಲಸ ಎಲ್ಲ ಇರೋದ್ರಿಂದ ಒಂದು 11:45 12 ಅಷ್ಟೊತ್ತಿಗೆ ಹೊರಟ್ವಿ. ಹಾಗಾಗಿ ನಾವು ಪಚ್ಚವರ ಜೊತೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ನಾನು, ಹನಿ, ವನಜಕ್ಕ ಹಾಗೆ ಮಕ್ಕಳೆಲ್ಲ ಇದ್ದಾರೆ. ಸೊ ಇನ್ನು ದೇವಸ್ಥಾನಕ್ಕೆ ಹೋಗಿ ಸಿಗ್ತೀವಿ ನಿಮಗೆ ನಾವು. ದೇವಸ್ಥಾನಕ್ಕೆ ಹೋಗುವಾಗಲೇ ಮಳೆ ಕೂಡ ಶುರುವಾಗಿತ್ತು. ಎಷ್ಟು ಜನ ಇದ್ರಂದರೆ ತುಂಬ ಜನ ಇದ್ದರು ದೇವಸ್ಥಾನದಲ್ಲಿ. ನಾವು ಹೋಗುವಾಗ ಪೂಜೆಗೆಲ್ಲ ಆಗ್ತಾ ಇತ್ತಷ್ಟೇ, ಆದರೆ ತುಂಬ ಹೆವಿ ಜನ ಇದ್ದರು. ನೋಡ್ಬೋದು ನೀವು ಮಳೆಗೆ ಯಾವ ಥರ ಬಂದಿದೆ ಅಂದರೆ ದೇವಸ್ಥಾನದ ಒಳಗಡೆ ಎಲ್ಲ ನೀರು ಬರ್ತಾ ಇದೆ. ಹಾಗೆ ಒಳಗಡೆ ಎಲ್ಲ ದೇವಸ್ಥಾನದ ಒಳಗಡೆ ಪೂಜೆ ಮುಗಿಸ್ಕೊಂಡು ಆಮೇಲೆ ಹೊರಗಡೆ ಬಂದಾಗ ಫುಲ್ ರಶ್ ಇತ್ತು ನಮ್ಮ ಗಣಪನ ಹತ್ರ. ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಸ್ವಲ್ಪ ಲೈನ್ ಕಡಿಮೆ ಆದಮೇಲೆ ನಾವು ಗಣಪತಿ ದರ್ಶನಕ್ಕೆ ಹೋದ್ವಿ. ಅಲ್ಲಿ ಪ್ರಸಾದ ಎಲ್ಲ ತೆಗೊಂಡು ಇನ್ನು ಊಟಕ್ಕೆ ಹೋಗೋದು. ಇವತ್ತಂತೂ ತುಂಬಾ ಜನ ಇದ್ದರು. ನಮ್ಮ ಕಡೆ ಅಷ್ಟಮಿಗಾದರೂ ಅಷ್ಟು ಜನ ಸೇರಲ್ಲ, ಗಣಪತಿ ಹಬ್ಬಕ್ಕಂತೂ ಫುಲ್ ಜನ ಇರ್ತಾರೆ.
ಈ ಸಲ ಅಂತೂ ಗಣೇಶ ಮೂರ್ತಿ ತುಂಬಾ ಚೆನ್ನಾಗಿತ್ತು, ತುಂಬಾ ಅಂದರೆ ತುಂಬಾ ಚೆನ್ನಾಗಿತ್ತು. ನೋಡೋತ್ತಿಗೆ ಮನಸ್ಸಿಗೆ ಒಂಥರ ಖುಷಿ ಅನ್ನಿಸ್ತಿತ್ತು. ನಮ್ಮ ಪುಟ್ಟ ಗಣಪ ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದ. ನೀವರು ನೋಡಿ ಮಳೆಗೆ ಯಾವ ರೀತಿ ಓಡಿ ಬರ್ತಾ ಇದ್ದಾರೆ ಅಂತ. ನಾವು ಊಟದ ಹತ್ರ ಬಂದು ನಿಂತ್ಕೊಂಡು ಕಾಯ್ತಾ ಇದ್ವಿ. ಅಲ್ಲದು ಫುಲ್ ರಶ್ ಇತ್ತು. ಇವತ್ತು ಫುಲ್ ಕಾಯೋದೇ ಕೆಲಸ ನಮಗೆ. ಇನ್ನು ನೆಕ್ಸ್ಟ್ ಲೈನಲ್ಲಿ ಕೂರಬೇಕಷ್ಟೇ ನಾವು. ಹೇಗೋ ನೆಕ್ಸ್ಟ್ ಲೈನಲ್ಲಿ ಊಟಕ್ಕೆ ಕೂತ್ವಾ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ನಾನಂತೂ ಬೆಳಿಗ್ಗೆ ಏನು ತಿಂದಿರಲಿಲ್ಲ, ಹಾಗಾಗಿ ಊಟ ತುಂಬ ಚೆನ್ನಾಗಿ ಸೇರಿತು. ಹಾಗೂ ದೇವಸ್ಥಾನದ ಪ್ರಸಾದ ಆದಮೇಲೆ ಚೆನ್ನಾಗೇ ಇರುತ್ತಲ್ವ. ಇನ್ನು ಊಟ ಮುಗಿಸ್ಕೊಂಡು ಮನೆ ಕಡೆ ದಾರಿ ಹಿಡಿಯೋಣ. ದೇವಸ್ಥಾನದಿಂದ ಇವಾಗ ಬಂದ್ವಿ. ಹೋಗುವಾಗ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ, ಅರ್ಜೆಂಟಲ್ಲಿ ಹೊರಟಿತ್ತು. ಮತ್ತೆ ದೇವಸ್ಥಾನದಲ್ಲಿ ಅಷ್ಟೇ ಫುಲ್ ಬಿಸಿ ಇತ್ತು, ಮಳೆ ಬೇರೆ. ಊಟ ಎಲ್ಲ ಮಾಡಿ ಇವಾಗ ಬಂದ್ವಿ. 2:30 ಕಳೀತು. ಅಡುಗೆ ಎಲ್ಲ ಮಾಡಿ ಹೋಗಿದ್ದಿಲ್ಲಿ. ರಸಂ ಮತ್ತೆ ನಾನಿವತ್ತು ಕ್ಯಾಬೇಜ್ ಪಲ್ಯ ಮಾಡಿದ್ದೆ ಮಧ್ಯಾಹ್ನ ಅಡುಗೆಗೆ. ಓಕೆ, ಇನ್ನು ಸ್ವಲ್ಪ ಹೊತ್ತು ಮಲಗಿದ್ದೆ, ಎದ್ದು ಮತ್ತೆ ಸಿಗ್ತೇನೆ ನಿಮಗೆ. ಫುಲ್ ರಶ್ ಇತ್ತು ಇವತ್ತು ದೇವಸ್ಥಾನದಲ್ಲಿ, ಜೊತೆಗೆ ಮಳೆ ಬೇರೆ ಅಲ್ವಾ, ಕಿರಿಕಿರಿ ಆಯಿತು. ಓಕೆ, ಮತ್ತೆ ಸಿಗ್ತೇನೆ.